ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ರೋಡ್ ಶೋವನ್ನು ನಡೆಸಿದರು. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಭರ್ಜರಿ ಮತಯಾಚನೆಯನ್ನ ಮಾಡ್ತಿದ್ದಾರೆ. ರೋಡ್ ಶೋನಲ್ಲಿ ಸಾವಿರಾರು ಕಾರ್ಯಕರ್ತರು ಕೂಡ ಭಾಗಿಯಾದರು. ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ಗೆ ಶಾಸಕ ಎಂ ಕೃಷ್ಣಪ್ಪ ಈ ಸಂದರ್ಭದಲ್ಲಿ ಸಾಥ್ ನೀಡಿದರು. ಗ್ರಾಮಾಂತರ ಅಖಾಡದಲ್ಲಿ ಕೊನೆಯ ದಿನದ ಭರ್ಜರಿ ಪ್ರಚಾರ. ಮತದಾರರ ಮನಗೆಲ್ಲಲು ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ಕೊನೆ. ನಾಳೆಯಿಂದ ಮನೆ ಮನೆ ತೆರಳಿ ಅಭ್ಯರ್ಥಿಗಳು ಪ್ರಚಾರ ಮಾಡಲಿದ್ದಾರೆ. ಕಳೆದ 15 ದಿವಸದಲ್ಲಿ ನಾನು ನೋಡಿದಂಥ ಸಂದರ್ಭದಲ್ಲಿ ಇನ್ನು ಕಳೆದ 3 ದಿವಸದಿಂದ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಇಮ್ಮಡಿಯಾಗಿದೆ ಅಂತಲೇ ಹೇಳಬೇಕಾಗುತ್ತೆ. ಮತ್ತು ಉತ್ತಮ ಜನಸ್ಪಂದನೆ ಸಿಗ್ತಾ ಇದೆ. ಇವರು ಮತದಾರರೇ ಹೇಳ್ತಾ ಇದ್ದಾರೆ, ಜನರೇ ಹೇಳ್ತಾ ಇದ್ದಾರೆ, ಧೈರ್ಯವಾಗಿರಿ ಡಾಕ್ಟ್ರೇ, ನಿಮಗೆ ನಾವೆಲ್ಲ ಸಹಾಯ ಮಾಡ್ತೀವಿ, ನೀವೇನು ಇದು ಒತ್ತಡಕ್ಕೆ ಒಳಗಾಗಬೇಡಿ ಅನ್ನುವ ಇದು ವಿಶ್ವಾಸವಾದ ಮಾತನ್ನು ಹೇಳ್ತಾ ಇದ್ದಾರೆ. ಕೆಲವು ಕಾರ್ಯಕರ್ತರಿಗೆ ಕೆಲವು ಒತ್ತಡವನ್ನು ಹಾಕ್ತಾ ಇದ್ದಾರೆ ವಿರೋಧ ಪಕ್ಷದವರು. ಹೀಗಾಗಿ ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಎದೆಗುಂದುವ ಯಾವುದೇ ಅವಕಾಶ ಇಲ್ಲ, ಎದೆಗುಂದುವ ಪ್ರಮೇಯನೇ ಇಲ್ಲ. ಯಾಕೆಂದರೆ ಅವರ ಜೊತೆ ಪಕ್ಷ ಇರುತ್ತೆ, ಎಲ್ಲ ದೊಡ್ಡ ದೊಡ್ಡ ಮುಖಂಡರುಗಳಿದೆ. ಈ ರೀತಿ ಧಮಕಿ ಹಾಕೋದು ಅಥವಾ ಮತದಾರರ ಮೇಲೆ ಒತ್ತಡ, ನಮ್ಮ ಕಾರ್ಯಕರ್ತರ ಮೇಲೆ ಒತ್ತಡ ಹಾಕಿ ಎದುರಿಸುವಂಥದ್ದಕ್ಕೆ ಯಾವುದೇ ಒಂದು ಅವಕಾಶ ನಾವು ಕೊಡೋದಿಲ್ಲ. ನಮ್ಮ ಕಾರ್ಯಕರ್ತರು ಕೂಡ ಸಜ್ಜಾಗಿದ್ದಾರೆ, ಅವರು ಕೂಡ ಸೈನಿಕರಂತೆ ಕೆಲಸ ಮಾಡ್ತಾ ಇದ್ದಾರೆ, ಆತ್ಮವಿಶ್ವಾಸ ಹೆಚ್ಚಿದೆ. ಇದು ಈ ಗಿಫ್ಟನ್ನು ಕೊಡತಕ್ಕಂಥದ್ದು ಗಿಫ್ಟ್ ಅಂತಿರೋ ಅಥವಾ ಇನ್ನು ಬೇರೆ ಅಂತಿರೋ ಅದೇ ಗಿಫ್ಟ್ ಅಂದರೆ ಅದು ಒಳ್ಳೆಯ ಶಬ್ದ ಅದು. ಸೊ ಇದು ಆಲ್ರೆಡಿ ಅದು 3 ವಾರದ ಹಿಂದೆನೇ ಅವರು ಪ್ರಾರಂಭ ಮಾಡಿದರು. ಇದರ ಬಗ್ಗೆ ನಾವು ಚುನಾವಣಾ ಆಯೋಗಕ್ಕೂ ಕೂಡ ನಾವು ಅದರ ಗಮನಕ್ಕೆ ತಂದಿದ್ದೇವೆ. ಅದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳತಕ್ಕಂಥ ಭರವಸೆಗಳನ್ನು ಕೊಟ್ಟಿದ್ದಾರೆ. ಆದರೆ ಜನರು ಜಾಗೃತರಾಗಿದ್ದಾರೆ, ಪ್ರಜ್ಞಾವಂತರಾಗಿದ್ದಾರೆ. ಈಗ ಯಾರಿಗೆ ಮತ ನೀಡಬೇಕು ಅನ್ನುವ ನಿರ್ಧಾರವನ್ನು ಆಗಲೇ ತೆಗೆದುಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.